ಎಲ್ರಿಗೂ ಸ್ವಾದ ರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸೂಪರ್ ಫಾಸ್ಟಾಗಿ ಬ್ರೇಕ್ಫಾಸ್ಟ್ ಆದರೂ ಅಂದ್ಕೋಬೋದು ಅಥವಾ ನೀವು ಲಂಚಿಗೆ ಬೇಕಾದರೂ ಆಗ್ಬೋದು. ಒಂದು ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಡಿದ್ದೀನಿ. ಇದು ಲಂಚಿಗೆ ನಾನು ಮಾಡಿದ್ರಿಂದ ಬಜ್ಜಿ ಮಾಡ್ಕೊಂಡಿದ್ದೆ. ನೀವು ಬ್ರೇಕ್ಫಾಸ್ಟಿಗೆ ಬೇಕು ಅಂದರೆ ಬರೀ ಪಲಾವ್ ಮಾತ್ರ ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಏನು ಅಂದರೆ ಬಟಾಣಿ, ಆಲೂಗಡ್ಡೆ, ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಇಟ್ಕೊಂಡಿದ್ದೀನಿ. ಮಸಾಲೆಗೆ 2 ಏಲಕ್ಕಿ, ಚಕ್ಕೆ, ಒಂದು 5-6 ಲವಂಗ. ಇದು ನಾನಿವತ್ತು ಒಂದೇ ಒಂದು ಲೋಟದ್ದು ಪಲಾವ್ ಮಾಡ್ತಾ ಇರೋದು. 1 ಲೋಟ ಅಕ್ಕಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ಈ ಥರ ತೊಳ್ಕೊಂಡು ನೀರೆಲ್ಲ ಶೋಧಿಸಿ ಇಟ್ಕೊಂಡು ಒಂದು 5 ನಿಮಿಷ ನೆನೆ ಇಟ್ಕೊಂಡಿರಬೇಕು. ಒಂದು ಕುಕ್ಕರಿಗೆ ನಾನು 3 ಚಮಚ ಎಣ್ಣೆ ಹಾಕ್ಕೊಂಡು ಸೋಂಪು ಕಾಳು ಹಾಕ್ತಿದ್ದೀನಿ ಅದಕ್ಕೆ. ಆಮೇಲೆ ಮಸಾಲೆಗೆ ಇಟ್ಕೊಂಡಿರೋವಂಥ ಏಲಕ್ಕಿ, ಚಕ್ಕೆ, ಲವಂಗ ಅಷ್ಟು ಹಾಕಿ, ಜೊತೆಗೆ ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಬಟಾಣಿ, ಆಲೂಗಡ್ಡೆ, ಈರುಳ್ಳಿ ಎಲ್ಲನೂ ಈ ಒಗ್ಗರಣೆಗೆ ಹಾಕಿ ನಾನು ಒಂದು 5 ನಿಮಿಷ ಬಾಡಿಸ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಆಮೇಲೆ ಇದಕ್ಕೆ ತೊಳ್ಕೊಂಡು ಇಟ್ಕೊಂಡಿರೋಂಥ ಅಕ್ಕಿನೂ ಇದಕ್ಕೇ ಬೆರೆಸ್ಕೋಬೇಕು. ಬೆರೆಸಿ ಇದನ್ನು ಸಹ ಒಂದು 5 ನಿಮಿಷ ನಾವು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ. ಈ ಥರ ಬಾಡಿಸ್ಕೊಳ್ಳೋದ್ರಿಂದ ಒಂದೇ ಒಂದು ವಿಜಿಲ್ಲು ಕೂಗ್ಸಿದ್ರೆ ಸಾಕು. ಇಲ್ಲಿ ಅರ್ಧ ಬೆಂದೇ ಹೋಗಿರುತ್ತೆ ಹಂಗೆ ಹುರ್ಕೊಳ್ಳೋವಾಗ ನಾವು ಎಣ್ಣೆಯಲ್ಲಿ. ಈ ಸಮಯದಲ್ಲಿ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ನಿಮ್ಮ ಅಕಾರ್ಡಿಂಗ್ ಟು ಟೇಸ್ಟು ನೀವು ಎಷ್ಟು ಬೇಕಾದರೂ ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಅದನ್ನು ಕಲಿಸ್ಕೋಬೇಕಾಗುತ್ತೆ. 1-2 ಸತಿ ಕಲಿಸ್ಕೊಂಡು ನಾನು ಒಂದೇ ಒಂದು ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಅದಕ್ಕೆ 2 ಲೋಟ ನೀರು ಹಾಕ್ತಾಯಿದ್ದೀನಿ. ನಾನು ಆರ್ಡಿನರಿ ಅಕ್ಕಿನೇ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬಾಸುಮತಿ ರೈಸ್ ಬೇಕಾದರೂ ಯೂಸ್ ಮಾಡ್ಬೋದು. ಬಾಸುಮತಿ ರೈಸ್ ಯೂಸ್ ಮಾಡೋಕ್ಕಾದರೆ ಸ್ವಲ್ಪ ನೀರಿನ ಅಂಶ ಸ್ವಲ್ಪ ಕಡಿಮೆ ಹಿಡಿಯುತ್ತೆ. ಅದಕ್ಕೆ 1 ಲೋಟ ಅಕ್ಕಿಗಾದರೆ 1.5 ಲೋಟ ನೀರು ಸಾಕಾಗ್ಬೋದು. ಈ ಅಕ್ಕಿಗೆ ಮಾತ್ರ ನಾನು 1 ಲೋಟಕ್ಕೆ 2 ಲೋಟದಷ್ಟು ನೀರನ್ನ ಆ್ಯಡ್ ಮಾಡಿ ಇದನ್ನು ನಾನು ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ. ಈಗ ಇದನ್ನು ಒಂದೇ ಒಂದು ವಿಜಿಲ್ಲು ಕೂಗ್ಸಿದ್ರೆ ಸಾಕು. ಜಾಸ್ತಿ ಕೂಗ್ಸಿದಷ್ಟು ಇದು ಮೆತ್ತಗಾಗೋಗುತ್ತೆ. ಸ್ವಲ್ಪ ಉದುರು ಆಗಲಿ ಅಂತಂದ್ಬಿಟ್ಟು ನಾನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಒಂದೇ ಒಂದು ವಿಜಿಲ್ಲು ಕೂಗಿಸ್ತಾ ಇದ್ದೀನಿ. ನೋಡಿ ಎಷ್ಟು ಬೇಗ ಆಗೋಯ್ತು. ಇದು ಹಾರ್ಡ್ಲಿ 20 ನಿಮಿಷದೊಳಗೆ ನಿಮ್ಗೆ ರೆಡಿ ಆಗೋಗುತ್ತೆ ಬ್ರೇಕ್ಫಾಸ್ಟು. ಲಂಚ್ ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕಾದರೆ ನೀವು ಇನ್ನು ಬೇರೆ ಏನಾದರೂ ತರಕಾರಿನೂ ಆ್ಯಡ್ ಮಾಡ್ಕೋಬೋದು. ನೀವು ಎಲ್ಲ ಟ್ರೈ ಮಾಡಿ ನೋಡಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಮೆಣಸಿನ್ಕಾಯಿ ಬಜ್ಜಿ ಬ್ರೇಕ್ಫಾಸ್ಟಿಗೆ ಬೇಡ ಅಂತಂದರೆ ಬೇಡ, ಲಂಚಿಗೆ ಬೇಕಾದಾಗ ನೀವು ಯಾರನ್ನ ಗೆಸ್ಟ್ ಬರ್ತಾರೆ ಅಂತಂದಾಗ ಇದನ್ನು ಬಜ್ಜಿನ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಮೊಸರು ಬಜ್ಜಿನೂ ನೀವು ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.